ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಸಮಾಜವು ಪತ್ರಿಕಾ ರಂಗವನ್ನು 4ನೇ ಅಂಗವಾಗಿ ಗೌರವಿಸಬೇಕು. ಶಾಸಕ ಟಿ. ರಘುಮೂರ್ತಿ. ಶಾಸಕರ ವಿವಿಧ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟ. ಶ್ರೀ ಸಿಂಹಾದ್ರಿ ಸ್ವಾಮೀಜಿಯವರ ಮೂಲ ಆಶಯವೇ ಜನರಿಗೆ ಆರೋಗ್ಯವನ್ನು ಕಲ್ಪಿಸುವುದು ಮತ್ತು ವಿದ್ಯೆಯನ್ನು ಬೋಧಿಸುವುದು. YR ರಾಜಾರಾಮ್ ಸ್ವಾಮಿ. ಒಂದು ಸಣ್ಣ ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತವೆ. ಸಾಯಿ ಭಕ್ತರೇ, ಭಕ್ತಾದಿಗಳೇ ಗಮನಿಸಿ. ಬರುವ ಜುಲೈ 28, 29 ಮಂಗಳವಾರ ಹಾಗೂ ಬುಧವಾರದಂದು ಚಳ್ಳಕೆರೆಯ ಕನ್ನಡ ನಾಡು ನೋಡುವ ಪಾವಗಡ ರಸ್ತೆಯಲ್ಲಿರುವ ಭವ್ಯ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ. ಈ ಮಹೋತ್ಸವದಲ್ಲಿ ಸಾಧು ಸಂತರ ಸಮಾಗಮ, ಗಣ್ಯ ವ್ಯಕ್ತಿಗಳ ಆಗಮನ, ಬಾಬಾ ಅವರಿಗೆ ಪ್ರಿಯವಾದ ವಿಶೇಷ ಅಲಂಕಾರ, ಸೇವೆ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಭಕ್ತಿಪೂರ್ವಕ ಮೆರವಣಿಗೆ ನಡೆಯಲಿವೆ. ಅಲ್ಲದೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ನಿರಂತರ ಅನ್ನಪ್ರಸಾದ ಸೇವೆಯೂ ವ್ಯವಸ್ಥೆ ಮಾಡಲಾಗಿದೆ. ಆದುದರಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸದ್ಗುರು ಶಿರಡಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಿ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. BC ಸಂಜೀವ್ ಮೂರ್ತಿ, ಅಧ್ಯಕ್ಷರು, ವೆಂಕಟಸಾಯಿ ಸೇವಾ ಟ್ರಸ್ಟ್ ಮತ್ತು ಚಳ್ಳಕೆರೆ ನಗರದ BDO ಕಚೇರಿ ಆವರಣದಲ್ಲಿರುವ ಸಭಾಮಂಟಪದಲ್ಲಿ ಚಳ್ಳಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಸ್ಥೆಯ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಳ್ಳಕೆರೆ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷರೂ ಆದಂಥ ಟಿ. ರಘುಮೂರ್ತಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಈಗಾಗಲೇ ಸರ್ಕಾರದ ಮತ್ತು ಸಮಾಜದ ಆಡಳಿತದ ವ್ಯವಸ್ಥೆಯಲ್ಲಿ ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ 3 ಅಂಗಗಳ ಸಮರ್ಪಕವಾಗಿ ಸೇವೆ ಸಲ್ಲಿಸುತ್ತಾ ಸಮಾಜವನ್ನು ತಲುಪಿವೆ. ಸಮಾಜವೂ ಸಹ ಅವುಗಳಿಗೆ ಹೆಚ್ಚು ಮಹತ್ವ ಮತ್ತು ಗೌರವ ನೀಡುತ್ತವೆ. ಸಮಾಜವನ್ನು ತೀಡಿ ಸರಿದಾರಿಯತ್ತ ಕೊಂಡೊಯ್ಯುವ ಪತ್ರಿಕೆಗಳ ಪಾತ್ರ ಮಹತ್ವದ್ದು. ಇಂತಹ ಪತ್ರಿಕೋದ್ಯಮ 4ನೇ ರಂಗವಾಗಿ ಸಮಾಜದಲ್ಲಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಸಮಾಜವು ಪತ್ರಿಕಾ ರಂಗವನ್ನು 4ನೇ ರಂಗವನ್ನಾಗಿ ಗೌರವಿಸುವಂತೆ ಜನರಿಗೆ ಕರೆ ನೀಡಿದರು. ಅವರು ಮುಂದುವರೆದು ಮಾತನಾಡುತ್ತಾ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಸಾಧಕರ ಹೆಸರಿನಲ್ಲಿ ಸ್ಥಳೀಯರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ನನಗೆ ಸಂತಸ ತಂದಿದೆ. ಪ್ರಶಸ್ತಿ ಪಡೆದ ಎಲ್ಲ ಪ್ರತಿಭಾವಂತರಿಗೂ ನಾನು ಶುಭ ಹಾರೈಸುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಸೇವಾ ರತ್ನ ಪ್ರಶಸ್ತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಸಹಕಾರಿ ಧುರೀಣ ಸೂರ್ನಳ್ಳಿ ಜಗದೀಶ್ ಅವರಿಗೆ ಪ್ರದಾನ ಮಾಡಿ ಗೌರವಿಸಿದರು. ಕರ್ನಾಟಕ ರಾಜ್ಯದ ಹಿರಿಯ ಪತ್ರಕರ್ತರಾದ ರವಿ ಬೆಳಗೆರೆ ಪ್ರಶಸ್ತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಪತ್ರಕರ್ತ ಗಿರಿಮಲ್ಲಿಗೆ ಸಂಪಾದಕ ರಾಜಗಿರಿ ಅವರಿಗೆ ನೀಡಿ ಗೌರವಿಸಿದರು. ಚಳ್ಳಕೆರೆಯ ಮಹೇಶ್ ಅವರಿಗೆ ಲಂಕೇಶ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಹತ್ವಪೂರ್ಣ ಪ್ರಶಸ್ತಿ DV ಗುಂಡಪ್ಪ ಅವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಪತ್ರಕರ್ತ ಹಾಗೂ ಸುದ್ದಿಗಿಡಿಗ ಸಂಪಾದಕ ಶಾ ಮಂಜುನಾಥ್ ಅವರಿಗೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಚಳ್ಳಕೆರೆಯ ಉದ್ಯಮಿ ಶ್ರೀ ಸತ್ಯನಾರಾಯಣ ಅವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಧಾರವಾಡದ SS ಪಾಟೀಲ್ ಹಾಗೂ ಚಳ್ಳಕೆರೆಯ ಸರ್ಕಾರಿ PU ಕಾಲೇಜಿನ ಉಪನ್ಯಾಸಕರಾದಂಥ ನಾಗರಾಜ್ ಅವರಿಗೆ ನೀಡಿ ಗೌರವಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಶಿಕ್ಷಣ ತಜ್ಞ ಸಂದೀಪ್ ಸೂರ್ಯ ಅವರಿಗೆ D. ಬೋರಪ್ಪ ಶಿಕ್ಷಣ ಪ್ರಶಸ್ತಿ ಪಡೆದ ಎಲ್ಲ ಪ್ರತಿಭಾವಂತರ ಪರವಾಗಿ ಶಾ ಮಂಜುನಾಥ್ ಮಾತನಾಡುತ್ತಾ, ಮೊಟ್ಟ ಮೊದಲು ಮಂಗಳೂರಿನಿಂದ ಪತ್ರಿಕೆ ಪ್ರಕಟವಾಗುವುದರ ಮೂಲಕ ಪತ್ರಿಕೋದ್ಯಮ ಬೆಳಕು ಕಂಡಿತು. ಅಂದಿನಿಂದ ಇಂದಿನವರೆಗೂ ಸಾಗಿ ಬಂದ ಪತ್ರಿಕೋದ್ಯಮದ ಸಮಗ್ರ ವಿವರಗಳನ್ನು ಶಾ ಮಂಜುನಾಥ್ ಸಭೆಯ ಮುಂದೆ ತೆರೆದಿಟ್ಟರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಸಂಸ್ಥೆ ಪತ್ರಕರ್ತರಿಗಾಗಿ ಆಯೋಜಿಸಿರುವ ಕಾರ್ಯಕ್ರಮಗಳು ಮತ್ತು ಇದುವರೆಗೂ ನಡೆದು ಬಂದ ದಾರಿಯನ್ನು ಸಮಗ್ರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ತಿಳಿಸಿದರು. ಚಳ್ಳಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮೀಪುರ ರಂಗಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದರು.
ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಮಾಜಿ ನಗರಸಭಾ ಸದಸ್ಯರಾದ ಶ್ರೀಯುತ ರಮೇಶಗೌಡ ಹಾಗೂ ರಾಘವೇಂದ್ರ, ಚಳ್ಳಕೆರೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ನಗರಸಭಾ ಸದಸ್ಯರಾದ ಶ್ರೀ ವೀರಭದ್ರಪ್ಪ ಹಾಗೂ ಪರಶಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಸ್ಥೆಯ ಅಧ್ಯಕ್ಷರಾದಂಥ ನನ್ನಿವಾಳದ ದ್ಯಾಮರಾಜ್ ಮತ್ತು ಚಳ್ಳಕೆರೆ ದಲಿತ ಸಿಂಹ ಪತ್ರಿಕೆ ಸಂಪಾದಕರಾದ ವೀರಣ್ಣ ಅವರು ನೇತೃತ್ವವನ್ನು ವಹಿಸಿದ್ದರು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಬಡ ಜನರನ್ನು ಆಯ್ಕೆ ಮಾಡಿ ಅವರಿಗೆ ಒದಗಿ ನೀಡುವಂಥ ಮಹತ್ವಪೂರ್ಣ ಕಾರ್ಯಕ್ರಮವೂ ಸಹ ಈ ಸಂದರ್ಭದಲ್ಲಿ ನಡೆಯಿತು. ಚಳ್ಳಕೆರೆ ನಗರದ ಬಹುದಿನಗಳ ಕನಸಾಗಿದ್ದ ಚಳ್ಳಕೆರೆ ನಗರಾದ್ಯಂತ UJD ತರುವ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕ ಟಿ ರಘುಮೂರ್ತಿಯವರು ಯಶಸ್ವಿಗೊಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಚಳ್ಳಕೆರೆ ಸಾರ್ವಜನಿಕರ ಸಮಸ್ಯೆಯನ್ನು ಧ್ವನಿ ಎತ್ತುವುದರ ಮೂಲಕ 190 ಕೋಟಿ ಅನುದಾನವನ್ನು ಚಳ್ಳಕೆರೆ ನಗರಕ್ಕೆ ತಂದು ಚಳ್ಳಕೆರೆ ನಗರದಾದ್ಯಂತ UGD ಒಳಚರಂಡಿ ಯೋಜನೆಯನ್ನು ಪ್ರಾರಂಭಕ್ಕೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವುದರ ಮೂಲಕ ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಚಾಲನೆ ನೀಡಿದರು. ಸಾರ್ವಜನಿಕ ತೊಂದರೆಯಾಗದಂತೆ ತುರ್ತಾಗಿ ಯೋಜನೆಯನ್ನು ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟವರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ನಗರದ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಚಳ್ಳಕೆರೆ ನಗರಸಭೆಯ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಗರದ ಪಾವಗಡ ರಸ್ತೆಯಲ್ಲಿ ಬಹುದಿನಗಳ ಕ್ರೀಡಾಪಟುಗಳ ಕನಸಾಗಿದ್ದ ಕ್ರೀಡಾಂಗಣಕ್ಕೂ ಸಹ ಶಾಸಕ ಟಿ ರಘುಮೂರ್ತಿಯವರು ಭೂಮಿ ಪೂಜೆ ಮಾಡಿಸುವುದರ ಮೂಲಕ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಮತ್ತು ಚಳ್ಳಕೆರೆಯ ಶಾಸಕರ ಭವನದ ಆವರಣದಲ್ಲಿರುವ ಅಂಗವಿಕಲರ ಕಲ್ಯಾಣ ಇಲಾಖೆ ಆವರಣದಲ್ಲಿ ಅಂಗವಿಕಲರಿಗೆ ಲ್ಯಾಪ್ಟಾಪ್ಗಳನ್ನು ಮತ್ತು ಸೈಕಲ್ಲುಗಳನ್ನು ಮತ್ತು ಅಗತ್ಯ ಸಾಮಗ್ರಿಗಳನ್ನು ವಿಕಲಚೇತನರಿಗೆ ವಿತರಿಸುವುದರ ಮೂಲಕ ಅಂಗವಿಕಲರ ಕಲ್ಯಾಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶ್ರಮಿಸುತ್ತಿದೆ ಎಂದು ಶಾಸಕ ಟಿ ರಘುಮೂರ್ತಿಯವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಮಹೇಶ್ ಮತ್ತು ಚಳ್ಳಕೆರೆ ತಾಲೂಕು ವಿಕಲಚೇತನ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ನರಸಿಂಹಮೂರ್ತಿಯವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಚಳ್ಳಕೆರೆ ತಾಲೂಕು ನರಹರಿ ನಗರದಲ್ಲಿರುವ ನರಹರಿ ಸೇವಾ ಪ್ರತಿಷ್ಠಾನ ಹಾಗೂ ಚಿತ್ರದುರ್ಗದ ಬಸವೇಶ್ವರ ವೈದ್ಯ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಮತ್ತು SSLC ಮತ್ತು PUC ಪರೀಕ್ಷೆಗಳಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಳ್ಳಕೆರೆಯ ನರಹರಿ ಸದ್ಗುರು ಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀಯುತ ವೈ ರಾಜಾರಾಮ ಸ್ವಾಮೀಜಿಯವರು ವಹಿಸಿ ಮಾತನಾಡಿದರು. ಅವರು ಮಾತನಾಡುತ್ತಾ ಮೂಲ ಆಶಯದಂತೆ ಸಿಂಹಾದ್ರಿ ಸ್ವಾಮೀಜಿಯವರ ಆಶಯ ಸಾರ್ವಜನಿಕರ ಆರೋಗ್ಯವನ್ನು ಸಂರಕ್ಷಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಉಚಿತವಾಗಿ ಬೋಧಿಸುವುದು ಮತ್ತು ಅವರನ್ನು ಮಹತ್ವಪೂರ್ಣ ಸಾಧಕರನ್ನಾಗಿಸುವುದು ಅವರ ಆಧ್ಯಾತ್ಮ ವಿಚಾರದ ಜೊತೆಗೆ ಪ್ರೀತಿಯ ಕಾಯಕವಾಗಿತ್ತು. ಇಂಥ ಮಹತ್ವಪೂರ್ಣ ಕಾರ್ಯಕ್ರಮಗಳ ಅವರ ಆಶಯದಂತೆ ನಡೆಯುತ್ತಿವೆ ಎಂದು ನರಹರಿ ಸದ್ಗುರು ಪೀಠದ ಪೀಠಾಧ್ಯಕ್ಷರಾದ ವೈ ರಾಜಾರಾಮ ಸ್ವಾಮಿಯವರು ತಿಳಿಸಿದರು. ಅವರು ಮುಂದುವರೆದು ಮಾತನಾಡುತ್ತಾ, ನಾವು ಚಳ್ಳಕೆರೆ ತಾಲೂಕಿನಲ್ಲಿ ಗ್ರಾಮೀಣ ಜನರಿಗೆ ಅನುಕೂಲವಾಗುವಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದ್ದೇವೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದರು. ನಾವು ಈ ಕಾರ್ಯಕ್ರಮವನ್ನು ಮಾಡೋದರಲ್ಲಿ 2 ಉದ್ದೇಶ ಇತ್ತು. ಒಂದು, ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ನೆನಪಿನಲ್ಲಿ ಒಂದು ವೈದ್ಯ ಸಂಬಂಧವಾಗಿರೋ ಕಾರ್ಯಕ್ರಮ ಬಂದು, ವಿದ್ಯಾ ಸಂಬಂಧವಾಗಿರೋ ಕಾರ್ಯಕ್ರಮ ಬಂದು, ಅವರಿಗೆ ವೈದ್ಯರಿಂದ ತುಂಬ ಸನ್ನಿಹಿತನೂ ಹೌದು, ಅವರ ಮೇಲೆ ಅದ್ಭುತವಾಗಿರ್ತಕ್ಕಂಥ ಗೌರವ ಇಟ್ಕೊಂಡಿದ್ರು ಸಿಂಹಾದ್ರಿ ಸದ್ಗುರು ಸ್ವಾಮಿಗಳು. ಈ ಸೇವಾ ಪ್ರತಿಷ್ಠಾನ ಉದ್ದೇಶವೇ ನಾವು ದೈವತ್ವವನ್ನು ಕಾಣ್ತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ.
ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಿಂಗಳಿಗೊಂದು ಕಾರ್ಯಕ್ರಮ ಮಾಡೋಣ ಅಂತ. ಒಂದೊಂದು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ, ಅದು ವೈದ್ಯಕೀಯ ಕಾರ್ಯಕ್ರಮ ಆಗ್ಬೋದು, ವಿದ್ಯಾಭಿವೃದ್ಧಿ ಕಾರ್ಯಕ್ರಮ ಆಗ್ಬೋದು, ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಆಗಬಹುದು, ಯುವಕರಿಗೆ ಟ್ರೈನಿಂಗ್ ಆಗಬಹುದು, ಆಮೇಲೆ ಒಳ್ಳೆ ಭಜನಾ ಮಂಡಳಿಗಳನ್ನೆಲ್ಲರನ್ನು ಸೇರಿಸಿ ಒಂದು ಒಳ್ಳೆ ಭಜನಾ ಕಾರ್ಯಕ್ರಮ ಆಗ್ಬೋದು. ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಇದೆ. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಹಿರಿಯ ಪೆಥಾಲಜಿ ಹಾಗೂ ವಾಸವಿ ಲ್ಯಾಬ್ನ ಮುಖ್ಯಸ್ಥರಾದ ಡಾಕ್ಟರ್ ನಾರಾಯಣಮೂರ್ತಿಯವರು ಮಾತನಾಡಿ, ನಗರಂಗೆರೆ ಗ್ರಾಮ ಪಂಚಾಯಿತಿಯಾದ್ಯಂತ ನಡೆಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳ ಮಹತ್ವವನ್ನು ಮತ್ತು ಜನರಿಗೆ ಆದ ಪ್ರಯೋಜನಗಳನ್ನು ಸಮಗ್ರವಾಗಿ ಈ ಸಂದರ್ಭದಲ್ಲಿ ವಿವರಿಸಿದರು. ಅಷ್ಟೇ ಅಲ್ಲದೆ ನರಹರಿ ಸೇವಾ ಪ್ರತಿಷ್ಠಾನದ ಹಿರಿಯ ಪದಾಧಿಕಾರಿಗಳಾದಂಥ ಶ್ರೀಯುತ BC ಸಂಜೀವ್ ಮೂರ್ತಿಯವರು ಸಹ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಈ ಸಭೆ ಸಿಂಹಾದ್ರಿ ಸ್ವಾಮೀಜಿಯವರ ಸಭಾಮಂಟಪದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. 2 ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಈ ಕಾರ್ಯಕ್ರಮಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಯತೀಶ್ ಎಂ ಸಿದ್ದಾಪುರ. ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು ಮುಕ್ತಾಯಗೊಂಡವು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.